ಹಾಯ್ ಎಲ್ಲರಿಗೂ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಮುಸ್ಸಂಜೆ ಅಂದ್ರೆ ಸಂಜೆಯ ವೇಳೆಗೆ ನಾವು ಕೆಲವೊಂದು ಕೆಲಸಗಳನ್ನ ಮಾಡುವುದರಿಂದ ದರಿದ್ರ ಲಕ್ಷ್ಮಿ ಬರುತ್ತಾಳೆ ಅಂತಾನೆ ಹೇಳ್ಬಹುದು. ಮುಸ್ಸಂಜೆ ಸಮಯದಲ್ಲಿ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ನೀವು ಈ ತಪ್ಪುಗಳನ್ನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿ ಆಗ್ಬಹುದು. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ತೊರೆದು ಹೋಗ್ಬಹುದು. ಹಾಗಾದ್ರೆ ಸಂಜೆ ವೇಳೆ ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನ ನಾವು ತಿಳಿದುಕೊಳ್ಳುವುದು ಅಗತ್ಯವಾಗಿರುತ್ತೆ. ಇನ್ನು ಸಂಜೆಯ ಸಮಯವನ್ನ ಮಂಗಳಕರ ಸಮಯ ಅಂತ ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ದೇವರು ಮತ್ತು ದೇವತೆಗಳು ತಮ್ಮ ಸಂಚಾರವನ್ನ ಪ್ರಾರಂಭಿಸುತ್ತಾರೆ. ನಮ್ಮ ಶಾಸ್ತ್ರದಲ್ಲೂ ಮುಸ್ಸಂಜೆ ಸಮಯದಲ್ಲಿ ನಾವು ದೇವರ ಪೂಜೆಯನ್ನ ಮಾಡಬೇಕು, ಭಜನೆಗಳನ್ನ ಹಾಡಬೇಕು, ಧ್ಯಾನ ಮಾಡಬೇಕು, ಧೂಪ ದೀಪಗಳನ್ನ ಬೆಳಗಬೇಕು ಎಂದು ಹೇಳಲಾಗಿದೆ. ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ, ಮನೆ ಬಾಗಿಲ ಬಳಿ ದೀಪವನ್ನ ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ಪ್ರಸನ್ನಲಾಗುತ್ತಾಳೆ ಎನ್ನುವಂಥದ್ದು ನಂಬಿಕೆ. ಶಾಸ್ತ್ರದಲ್ಲಿ ಮುಸ್ಸಂಜೆ ಸಮಯದಲ್ಲಿ ಯಾವೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಎಂದು ಹೇಳಲಾಗಿದೆಯೋ ಹಾಗೆ ಕೆಲವೊಂದು ಕೆಲಸಗಳನ್ನ ಮಾಡಬಾರದು ಅಂತ ಕೂಡ ಹೇಳಲಾಗಿದೆ. ಮುಸ್ಸಂಜೆ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬಾರದು ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಒಂದು, ಮುಸ್ಸಂಜೆ ವೇಳೆ ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸಬಾರದು. ಮುಸ್ಸಂಜೆ ಸಮಯದಲ್ಲಿ ನಾವು ಕೂದಲುಗಳನ್ನ ಮತ್ತು ಉಗುರುಗಳನ್ನ ಕತ್ತರಿಸುವಂತಹ ತಪ್ಪನ್ನ ಯಾವತ್ತೂ ಕೂಡ ಮಾಡಬಾರದು. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ಪ್ರವೇಶಿಸಲು ಬರುತ್ತಿರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಕೂದಲು ಮತ್ತು ಉಗುರನ್ನ ಕತ್ತರಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನ ಬಿಟ್ಟು ಹೋಗ್ಬಹುದು. ಇದಲ್ಲದೆ ಈ ಸಮಯದಲ್ಲಿ ಸೂಜಿ, ಸಕ್ಕರೆ, ಉಪ್ಪು ಮುಂತಾದ ಬಿಳಿ ಬಣ್ಣದ ವಸ್ತುಗಳನ್ನ ಯಾರಿಗಾದ್ರೂ ಸಾಲವಾಗಿ ಅಥವಾ ದಾನವಾಗಿ ಕೂಡ ನೀಡಬಾರದು. 2, ಮುಸ್ಸಂಜೆ ವೇಳೆ ಊಟವನ್ನ ಮಾಡಬಾರದು. ಮುಸ್ಸಂಜೆ ಸಮಯದಲ್ಲಿ ದೇವರನ್ನ ಪೂಜೆ ಮಾಡುವುದು ಒಳ್ಳೆಯದು. ಈ ಸಮಯದಲ್ಲಿ ಪೂಜೆ ಮಾಡುವ ಮುನ್ನ ನಾವು ಏನನ್ನೂ ತಿನ್ನಬಾರದು. ಈ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡಿ ನಂತರ ಆಹಾರವನ್ನ ಸೇವಿಸಬಹುದು. ಮುಸ್ಸಂಜೆ ಸಮಯದಲ್ಲಿ ದೇವರ ಧ್ಯಾನವನ್ನ ಮಾಡುವುದರಿಂದ, ಪೂಜೆಯನ್ನ ಮಾಡುವುದರಿಂದ ಮನೆಗೆ ಸಮೃದ್ಧಿ ಬರುತ್ತೆ, ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ. ಈ ಸಮಯದಲ್ಲಿ ಊಟ ಮಾಡುವುದರಿಂದ ಆ ಲಕ್ಷ್ಮಿ ದೇವಿಯು ಮನೆಯಲ್ಲಿ ನೆಲೆಸುತ್ತಾಳೆ. 3, ಮನೆಯಲ್ಲಿ ಜಗಳ ಮಾಡಬಾರದು. ಮುಸ್ಸಂಜೆ ಸಮಯದಲ್ಲಿ ದೇವಾನು ದೇವತೆಗಳು ನಿಮ್ಮ ಮನೆಯನ್ನ ಪ್ರವೇಶಿಸುತ್ತಾರೆ. ಅಂತಹ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿ ಸಂತೋಷದ ವಾತಾವರಣ ಇರಬೇಕು. ಈ ಸಮಯದಲ್ಲಿ ಮನೆಯ ಸದಸ್ಯರು ಜಗಳವಾಡುವುದರಿಂದ, ಮನಸ್ತಾಪಗಳನ್ನ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಅಶಾಂತಿ ನೆಲೆಯಾಗುತ್ತೆ. ಇಂತಹ ಮನೆಗೆ ದೇವರು ಆಗಮಿಸುವುದಿಲ್ಲ. ಈ ಕಾರಣಕ್ಕಾಗಿ ಮುಸ್ಸಂಜೆ ಸಮಯದಲ್ಲಿ ನೀವು ಮನೆಯಲ್ಲಿ ಯಾವುದೇ ರೀತಿಯಾದ ಜಗಳಗಳು, ಮನಸ್ತಾಪಗಳು ಇರಬಾರದು. 4, ಈ ಸಮಯದಲ್ಲಿ ಮಲಗಬಾರದು. ಮುಸ್ಸಂಜೆ ಸಮಯದಲ್ಲಿ ಅಥವಾ ಸೂರ್ಯಾಸ್ತ ಆದ ನಂತರ ಮಲಗಬಾರದು. ಮುಸ್ಸಂಜೆ ಸಮಯದಲ್ಲಿ ಆದಷ್ಟು ನಾವು ದೇವರ ಧ್ಯಾನದಲ್ಲಿ, ಪೂಜೆಯಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಈ ಸಮಯದಲ್ಲಿ ಮಲಗುವುದರಿಂದ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಯಾವ ಮನೆಯಲ್ಲಿ ಕುಟುಂಬದ ಸದಸ್ಯರು ಮಲಗಿಕೊಂಡಿರುತ್ತಾರೋ ಆ ಮನೆಗೆ ಲಕ್ಷ್ಮೀ ದೇವಿಯೂ ಬರುವುದಿಲ್ಲ. ಒಂದು ವೇಳೆ ಲಕ್ಷ್ಮೀ ದೇವಿ ಈ ಸಮಯದಲ್ಲಿ ಮನೆಗೆ ಬಂದರೂ ಹಾಗೆ ಹೊರಟು ಹೋಗುತ್ತಾಳೆ. ಕೊನೆಯದಾಗಿ, ಈ ಎಲ್ಲಾ ಕೆಲಸಗಳನ್ನ ಮಾಡಬೇಡಿ. ಸಂಜೆ ಸಮಯದಲ್ಲಿ ನಾವು ಮನೆಯನ್ನ ಗುಡಿಸುವುದಾಗಲಿ ಸ್ವಚ್ಛಗೊಳಿಸುವುದಾಗಲಿ ಮಾಡಬಾರದು. ಈ ಸಮಯದಲ್ಲಿ ನಾವು ಮನೆಯನ್ನ ಸ್ವಚ್ಛಗೊಳಿಸುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯನ್ನ ಬಿಟ್ಟು ಹೊರಟು ಹೋಗುತ್ತಾಳೆ. ಒಂದು ವೇಳೆ ಮನೆಯಲ್ಲಿ ಕಸವಿದ್ದರೂ ಅದನ್ನ ಒಂದು ಬಟ್ಟೆಯಿಂದ ತೆಗೆದು ಮನೆಯಿಂದ ಹೊರಹಾಕಿ, ಬದಲಾಗಿ ಅದನ್ನ ಪೊರಕೆಯಿಂದ ಗುಡಿಸಬೇಡಿ.